ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನೊಂದು ವಿಡಿಯೋದಲ್ಲಿ BGT ಅಂದರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ 2024 ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 5th ಟೆಸ್ಟ್ನ ಸೆಕೆಂಡ್ ಡೇ ಬಗ್ಗೆ ಮಾತಾಡೋಣ. ಹಾಗಾದರೆ ನೆನ್ನೆ ಆಗಿರುವಂಥ ಡೇ 1ನಲ್ಲಿ ಆಸ್ಟ್ರೇಲಿಯಾ ತಂಡದವರು ಫಸ್ಟ್ ಬ್ಯಾಟಿಂಗ್ ಮಾಡಿ 311ಕ್ಕೆ 6 ವಿಕೆಟ್ ಆಗಿದ್ರು. ಹಾಗೆ ಇವತ್ತು ಡೇ 2 ಅಂತ ಬಂದಾಗ ಟೋಟಲ್ ಆಗಿ ಎಷ್ಟು ರನ್ ಬಂತು, ಯಾವೊಂದು ಪ್ಲೇಯರಿಂದ ಒಂದು ಒಳ್ಳೆ ಬ್ಯಾಟಿಂಗ್ ಬಂತು ಇವತ್ತು, ಮತ್ತು ಬಾಲಿಂಗ್ ಅಂತ ಬಂದಾಗ ಇಂಡಿಯಾ ಹೇಗೆ ಮಾಡಿದ್ರು, ಈ ಒಂದು ಡೇ 2 ಹೇಗೆ ನಡೀತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು, ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನ ಸೆಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇವತ್ತಿನ ಡೇ 2 ಅಂತ ಬಂದಾಗ ಆಸ್ಟ್ರೇಲಿಯಾ ಟೀಮ್ ಅವರು ಒಂಥರ ಮಸ್ತಲ್ಲೇ ಬ್ಯಾಟಿಂಗ್ ಆಡಿದ್ದಾರೆ. ಹೌದು, ಸ್ಟೀವನ್ ಸ್ಮಿತ್ ಅವರು ಮತ್ತು ಪ್ಯಾಟ್ ಕಮಿನ್ಸ್ ಅವರು ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿ ಒಂದು ಬಿಗ್ ಸ್ಕೋರ್ನ ತಂದು ಕೊಡ್ತಾರೆ ಟೀಮ್ಗೆ. ಇದರಲ್ಲಿ ಮೇಯ್ನ್ ಆಗಿ ಸ್ಟೀವನ್ ಸ್ಮಿತ್ ಅವರು ನಾಯಕ ಹೊಡೆದಂಗೆ ಹೊಡಿತಾರೆ ನಮ್ಮ ಇಂಡಿಯನ್ ಬೌಲರ್ಸ್ಗಳಿಗೆ. ಒಂಥರ ಮಸ್ತಲ್ಲೇ ಬ್ಯಾಟಿಂಗ್ ಆಡ್ತಾರೆ ಇವತ್ತು ಸ್ಟೀವನ್ ಸ್ಮಿತ್ ಅವರು. ಟೋಟಲ್ ಆಗಿ 140 ರನ್ ಹೊಡೆದು ಸೆಂಚುರಿ ಕ್ಲಿಯರ್ ಮಾಡ್ತಾರೆ ಸ್ಟೀವನ್ ಸ್ಮಿತ್ ಅವರು ಇವತ್ತು. ಮತ್ತು ಇವ್ರ ಜೊತೆಗೆ ಪ್ಯಾಟ್ ಕಮಿನ್ಸ್ ಅವರು 49 ರನ್ ಹೊಡೆಯೋ ಮುಖಾಂತರ ಸ್ಟೀವನ್ ಸ್ಮಿತ್ ಅವರಿಗೆ ಸಖತ್ತಾಗಿ ಸಾಥ್ ಕೊಡ್ತಾರೆ ಬ್ಯಾಟಿಂಗ್ ಆಡೋದಕ್ಕೆ. ಹಾಗೆ ಒಂದು ಟೀಮಿನ ಕ್ಯಾಪ್ಟನ್ ಆಗಿ ಅವರೊಂದು ಪಾತ್ರ ಚೆನ್ನಾಗಿ ನಿಭಾಯಿಸಿದ್ದಾರೆ ಇವತ್ತು ಬ್ಯಾಟಿಂಗಲ್ಲಿ ಪ್ಯಾಟ್ ಕಮಿನ್ಸ್ ಅವರು. ಒಂಥರ ಮಸ್ತಲ್ಲೇ ಬ್ಯಾಟಿಂಗ್ ಆಡ್ತಾರೆ ಇವತ್ತು ಸ್ಟೀವನ್ ಸ್ಮಿತ್ ಅವರು ಮತ್ತು ಪ್ಯಾಟ್ ಕಮಿನ್ಸ್ ಅವರು. ಒಂದೊಳ್ಳೆ ಓಪನಿಂಗ್ ತಗೋತಾರೆ ಇವತ್ತು ಡೇ 2ಲಿ ಆಸ್ಟ್ರೇಲಿಯನ್ ಟೀಮು. ಹಾಗೆ ಇವರೊಂದು ಫಸ್ಟ್ ಇನ್ನಿಂಗ್ಸ್ ಅಂತ ಬಂದಾಗ ಟೋಟಲ್ ಆಗಿ 474 ಕಾಲ್ ಔಟ್ ಆಗ್ತಾರೆ. ಒಂಥರ ಚಿಂದಿಲೇ ಬ್ಯಾಟಿಂಗ್ ಆಡಿದರೆ ಇವತ್ತು ನಮ್ಮ ಇಂಡಿಯನ್ ಬೌಲರ್ಸ್ ಮೇಲೆ. ಇದರಲ್ಲಿ ಮೇಯ್ನಾಗಿ ಸ್ಟೀವನ್ ಸ್ಮಿತ್ ಅವರ ಸೆಂಚುರಿಯಿಂದ ಈ ಒಂದು ಸ್ಕೋರು 474 ತನಕ ಬರುತ್ತೆ. ಇದೊಂಥರ ಒಳ್ಳೆ ಸ್ಕೋರೇನೆ, ಒಂಥರ ಚಾಲೆಂಜ್ ಇದ್ದೇ ಇರುತ್ತೆ ನಮ್ಮ ಇಂಡಿಯನ್ ಬ್ಯಾಟರ್ಸ್ಗೆ. ಮತ್ತು ನೆಕ್ಸ್ಟು ಇದಾದಮೇಲೆ ಇಂಡಿಯಾ ಟೀಮ್ನ ಬಾಲಿಂಗ್ ಅಂತ ಬಂದಾಗ ಒಂಥರ ಮಸ್ತಲ್ಲೇ ಬಾಲಿಂಗ್ ಮಾಡಿದ್ದಾರೆ ಜಸ್ಪ್ರೀತ್ ಬುಮ್ರಾ ಅವರು. 4 ವಿಕೆಟ್ ತೆಗಿತಾರೆ ಈ ಒಂದು ಇನ್ನಿಂಗ್ಸಲ್ಲಿ. ಒಂಥರ ಮಸ್ತಲ್ಲೇ ಬಾಲಿಂಗ್ ಮಾಡಿದ್ದಾರೆ. ಮತ್ತು ಇವ್ರ ಜೊತೆಗೆ ರವೀಂದ್ರ ಜಡೇಜಾ ಅವರು 3 ವಿಕೆಟ್ ತೆಗಿತಾರೆ. ಒಂಥರ ಮಸ್ತಲ್ಲೇ ಬಾಲಿಂಗ್ ಮಾಡ್ತಾರೆ ಇವತ್ತು. ಮತ್ತು ನೆಕ್ಸ್ಟ್ ಇವರಾದ್ಮೇಲೆ ಆಕಾಶ್ ದೀಪ್ ಅವರು 2 ವಿಕೆಟ್ ಮಸ್ತಲ್ಲಿ ತೆಗಿತಾರೆ ಇವತ್ತು ಈ ಒಂದು ಇನ್ನಿಂಗ್ಸಲ್ಲಿ. ಮತ್ತು ಕೊನೆಯದಾಗಿ ವಾಷಿಂಗ್ಟನ್ ಸುಂದರ್ ಅವರು 1 ವಿಕೆಟ್ ತೆಗಿತಾರೆ. ಹಾಗೆ ಒಂಥರ ಮಸ್ತಲ್ಲಿ ಬಾಲಿಂಗ್ ಮಾಡಿದ್ರು ಕೂಡ ಜಾಸ್ತಿ ರನ್ನೇ ಕೊಡ್ತಾರೆ ನಮ್ಮ ಬಾಲರ್ಸು, 474. ಇದೊಂಥರ ಜಾಸ್ತಿನೇ ಆಯಿತು ರನ್ನು. ಮತ್ತು ಈಗ ನೆಕ್ಸ್ಟು ಇಂಡಿಯಾ ಟೀಮ್ನ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಅಂತ ಬಂದಾಗ ಯಶಸ್ವಿ ಜೈಸ್ವಾಲ್ ಅವರು 82 ರನ್ ಮಸ್ತಲ್ಲೇ ಹೊಡಿತಾರೆ. ಒಂಥರ ಚೆನ್ನಾಗೇ ಬ್ಯಾಟಿಂಗ್ ಆಡ್ತಿರ್ತಾರೆ. ಅದೇ ಮ್ಯಾಚ್ ಸೆಂಟ್ರಲ್ಲಿ ರನ್ಔಟ್ ಆಗಿಬಿಡ್ತಾರೆ ಯಶಸ್ವಿ ಜೈಸ್ವಾಲ್ ಅವರು. ಮತ್ತು ನೆಕ್ಸ್ಟ್ ಬಂದಂಥ KL ರಾಹುಲ್ ಅವರು 24 ರನ್ ಹೊಡಿತಾರೆ ಅಷ್ಟೇ. ಒಂಥರ ಬೋಲ್ಡ್ ಆಗ್ಬಿಡ್ತಾರೆ ಕಮಿನ್ಸ್ ಅವ್ರ ಬಾಲಿಂಗಿಗೆ. ಮತ್ತು ನೆಕ್ಸ್ಟ್ ಬಂದಂಥ ವಿರಾಟ್ ಕೊಹ್ಲಿ ಅವರು 36 ರನ್ ಹೊಡಿತಾರೆ ಅಷ್ಟೇ. ಇವರು ಕೂಡ ಒಂಥರ ಔಟ್ ಆಗ್ಬಿಡ್ತಾರೆ ಬಾಲಂಡ್ ಅವ್ರ ಬಾಲಿಂಗಿಗೆ. ಒಂಥರ ಇವತ್ತು ಕೂಡ ಬ್ಯಾಟಿಂಗಲ್ಲಿ ಫ್ಲಾಪ್ ಆಗ್ಬಿಡ್ತಾರೆ ಇಂಡಿಯನ್ ಟೀಮ್ ಅವರು ರನ್ ಹೊಡಿಯೋದ್ರಲ್ಲಿ. ಮತ್ತು ಟೋಟಲ್ ಆಗಿ ನಮ್ಮ ಇಂಡಿಯನ್ ಟೀಮು ಈ ಒಂದು ಸೆಕೆಂಡ್ ಡೇಲಿ 164ಕ್ಕೆ 5 ವಿಕೆಟ್ ಆಗಿಬಿಡ್ತಾರೆ ಬೇಗನೆ. ಇವತ್ತೊಂಥರ ಫ್ಲಾಪ್ ಬ್ಯಾಟಿಂಗ್ ಆಗೋಯ್ತು ನಮ್ಮ ಇಂಡಿಯನ್ ಟೀಮ್ದು. ಮತ್ತೆ ನಾಳೆ ಡೇ 3 ಇದೆ, ಕಾದು ನೋಡೋದಕ್ಕೆ ಯಾವ ಥರ ಬ್ಯಾಟಿಂಗ್ ಆಡ್ತಾರೆ ಅಂತ. ಮತ್ತು ಟೋಟಲ್ ಈ ಒಂದು ಡೇನ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇಷ್ಟು ಹೇಳ್ತಾ ನೀವು ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.